ಅಭ್ಯಾಸ ಮಾಡುವಾಗ ಆಗಿನ ಸಂದರ್ಭದಲ್ಲಿ ಗಾಂಧಾರಿ ಅಂತಕ್ಕಂಥವಳಾಗಲಿ, ಯಕ್ಷಯರು ಅಂತಕ್ಕಂಥದ್ದು ಬರ್ತಾ ಇದೆ. ಮತ್ತು ಏನೋ ಒಂದು ಒಂದು ಜೀವ, ಒಂದು ವಾಣಿ ಬಂತು ಅಂತಕ್ಕಂಥ, ದೈವ ವಾಣಿ ಬಂತು ಅಂತಕ್ಕಂಥದ್ದು ಹೇಳ್ತೀವಿ. ಮತ್ತು ಇಡೀ ಮಹಾಭಾರತದ ಒಂದು ಕಲ್ಪನೆ ನಡೆದಾಗ ಸಂಜಯ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇಡೀ ಕುತ್ಕೊಂಡು ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದ. ಅಂದರೆ ದಿವ್ಯ ದೃಷ್ಟಿ ಈ ರೀತಿಯಾಗಿತ್ತು, ಮುಂದೊಂದು ದಿವಸ ಹಿಂಗೆ ಯುದ್ಧ ಆಗ್ತದೆ ಅನ್ನುವಂಥ ಕಲ್ಪನೆಯನ್ನು ಕೊಟ್ಟರು ಕೂಡ ಧರ್ಮೋ ರಕ್ಷತೆ ರಕ್ಷಃ, ಧರ್ಮವನ್ನು ಕಾಪಾಡುವುದಕ್ಕಾಗಿ ಶ್ರೀಕೃಷ್ಣ ಪರಮಾತ್ಮ ಯಾವ ರೀತಿಯಾಗಿ ದುಷ್ಟರನ್ನು ಸಂಹಾರ ಮಾಡಿದ ಅಂತಕ್ಕಂಥದ್ದು ಕೂಡ ನಮ್ಮ ಒಂದು ಮಹಾಭಾರತದ ಕಲ್ಪನೆಯಲ್ಲಿ, ರಾಮಾಯಣದ ಕಲ್ಪನೆಯನ್ನು ಓದ್ತೀವಿ. ಆದರೆ ಇಂಥ ಒಂದು ಯೋಗ ಅಂತಕ್ಕಂಥದ್ದು, ಯೋಗ ಮಾಡುವವನಿಗೆ ರೋಗನೇ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ನಾವು ಎಷ್ಟೋ ವಿದ್ಯಾರ್ಥಿಗಳನ್ನ ನಾನು ಕಂಡುಕೊಂಡೆ. ನಾನು ಓದಿದ್ದಷ್ಟೇ, ಕಾದಂಬರಿಗಳನ್ನು, ನಾಟಕಗಳನ್ನು ಓದಿದ್ದೀವಿ. ಆದರೆ ಅವುಗಳನ್ನು ಕಣ್ಣಾರೆ ನಾನು ಕಂಡಿರಲಿಲ್ಲ. ಏನೋ ಒಂದು ಕಲ್ಪನಾ ಲೋಕದೊಳಗೆ ನಾವು ಇದ್ಕೊಂಡು ಕಥೆಗಳನ್ನು ಓದಿದ್ದೀವಿ, ಕಾವ್ಯಗಳನ್ನು ಓದಿದ್ವಿ, ಕಾದಂಬರಿಗಳನ್ನು ಓದಿದ್ದೀವಿ, ಮಹಾಭಾರತ ಕಲ್ಪನೆಯನ್ನು ಇಟ್ಕೊಂಡು ಓದಿದ್ದೀವಿ. ಅದರ ಸತ್ಯಾಂಶಗಳನ್ನು ನಾನು ಕಂಡಿದ್ದೆ ಮುಲ್ಲಾ ಅವರ ಒಂದು ಇನ್ಸ್ಟಿಟ್ಯೂಟ್ ಕಾರ್ಯಕ್ರಮದಲ್ಲಿ ಅಂತಕ್ಕಂಥದ್ದು. ಏನೋ ಒಂದು ಕುಲಕರ್ಣಿ ಅಂತಕ್ಕಂಥದ್ದು ಅಲ್ಲಿ ಸರ್, ಪಾಟೀಲ್ ಸರ್ ಮಗ ನಾವು ಮನೆಗೆ ನಾವು ಹೋದಾಗ ಕಣ್ಣು ಕಟ್ಕೊಂಡು ನಮ್ಮ ಆಧಾರ್ ಕಾರ್ಡ್ನಲ್ಲಿ ಇರ್ತಕ್ಕಂಥ ನಂಬರು, ನಮ್ಮ ಪಾನ್ ಕಾರ್ಡಲ್ಲಿ ಇರ್ತಕ್ಕಂಥ ನಂಬರು, ಇವೆಲ್ಲವುಗಳನ್ನು ಹೇಳುವಾಗ ಇದೊಂದು ಮುಂದೆ ಯಾಕೆ ಈ ಒಂದು ಆಧುನಿಕ ಕಾಲದೊಳಗೆ 21ನೇ ಶತಮಾನದೊಳಗೆ ಒಬ್ಬ ಗುರು ಪುಟ್ಟರಾಜ ಗವಾಯಿಗಳು ಯಾಕೆ ಆಗಬಾರ್ದು? ಕಣ್ಣು ಎದ್ಕೊಂಡು ಕೂಡ ಅಂತರಂಗದ ಕಣ್ಣು, ಅವ್ರು ಕುರುಡರಂತ ನಾವು ಅನ್ನೋದಿಲ್ಲ, ಅಂತರಂಗದಲ್ಲಿ ಒಂದು ಬ್ರಹ್ಮಶಕ್ತಿ ಅಂತಕ್ಕಂಥದ್ದು ಅವ್ರ ಶಾಲೆ ಇದ್ದದಕ್ಕಾಗಿ ಸಾವಿರಾರು ವಿದ್ಯಾರ್ಥಿಗಳು, ಲಕ್ಷಾಂತರ ವಿದ್ಯಾರ್ಥಿಗಳು ಇವತ್ತಿನ ಸಂದರ್ಭದಲ್ಲಿ ಬದುಕುವುದಕ್ಕಾಗಿ ನಾವು ಕಾರಣೀಕರ್ತರಾಗಿರ್ತಕ್ಕಂಥ ಗುರು ಪುಟ್ಟರಾಜ ಗವಾಯಿಗಳು. ಹಾಗಾಗಿ ಇವರು ಕಣ್ಣು ಎದ್ದುಕೊಂಡು ಮತ್ತು ಕಣ್ಣು ಪಟ್ಟಿ ಕಟ್ಟಿಕೊಂಡು ಜಗತ್ತಿನ ವಿಷಯಗಳನ್ನು ಹೇಳ್ತಕ್ಕಂಥದ್ದು ಅದವಲ್ಲ, ಅದು ಭಾಳ ಮೆಚ್ಚುವಂಥದ್ದು. ಹಾಗಾಗಿ ಗುರು ಎದ್ದುಕೊಂಡೇ ಗುರುವನ್ನು ಮೀರಿಸಿರ್ತಕ್ಕಂಥ ಇವತ್ತಿನ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಆಗ್ತಾ ಇದ್ದಾರೆ ಅನ್ನುವಂಥದ್ದು. ಯಾಕಂತಂದ್ರೆ ಇವತ್ತು ಪ್ರಶ್ನೆ ಪತ್ರಿಕೆ ಉದಾಹರಣೆಯನ್ನು ಕೊಟ್ಟರು. ಪ್ರಶ್ನೆ ಪತ್ರಿಕೆಯನ್ನು ಪ್ರತಿಯೊಂದು ಪಾಯಿಂಟ್ಸ್ಗಳನ್ನು, ಉತ್ತರಗಳನ್ನು, ಕೀ ನೋಟ್ಸ್ಗಳನ್ನು ತಲೆಯಾಗಿ ಇಟ್ಕೊಳ್ಳೋಕೆ ಆಗೋದಿಲ್ಲ. ಆದರೆ ಒಂದು ಒಬ್ಬ ಮನುಷ್ಯನಿಗೆ ಒಂದೇ ಮೆದುಳು ಇರೋದಿಲ್ಲ, 2 ಮೆದುಳು ಇರ್ತವೆ. ಒಂದು ಬಲ ಮೆದುಳು, ಒಂದು ಎಡ ಮೆದುಳು ಅಂತಕ್ಕಂಥದ್ದು. ಆ 2 ಮೆದುಳುಗಳಿಗೆ ಕೆಲಸ ಕೊಡ್ತಕ್ಕಂಥ ಒಂದು ಜವಾಬ್ದಾರಿ ಇವತ್ತು ಮುಲ್ಲಾ ಸರ್ ಇವತ್ತು ನಮ್ಮ ಮುದ್ದೇಬಾಳಕ್ಕೆ ಪರಿಚಯ ಮಾಡಿಸಿದ್ದಕ್ಕೆ ಭಾಳ ಕೃತಜ್ಞತೆಯನ್ನು ನಮ್ಮ ಮುದ್ದೇಬಾಳ ಜನರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಯಾಕಂತಂದರೆ ಇವತ್ತಿನ ಸ್ಪರ್ಧಾತ್ಮಕ ಯುಗದೊಳಗೆ ಮಕ್ಕಳನ್ನು ಬೆಳೆಸೋದು ಭಾಳ ಕಷ್ಟ ಇರ್ತದೆ. ಅದು 1 ಲಕ್ಷ 2 ಲಕ್ಷ ಫೀ ಕೊಟ್ಟು ಅಲ್ಲೇ ಒಂದು ಮೆಡಿಟೇಷನ್ ಮಾಡಿಕೊಂಡು ಆ ವಿದ್ಯಾರ್ಥಿಗಳು ಓದುವಂಥದ್ದನ್ನು ಕಲಿಸಿ ನಾವು ಕೂಡ ಬಡತನದಲ್ಲಿ ಅರಳಿರ್ತಕ್ಕಂಥ ಪ್ರತಿಭೆಗಳು ಹಾಕಿವ ಅನ್ನುವಂಥ ನಿಟ್ಟಿನೊಳಗೆ ಆ ತಲೆ ಒಳಗೆ ಒಂದು ತಂತ್ರಗಾರಿಕೆ ಇರಲಿ, ಮೆಡಿಟೇಷನ್ ಇರಲಿ, ಇವೆಲ್ಲವುಗಳನ್ನು ಇಟ್ಕೊಂಡು ಒಂದು ಸಮಾಜದೊಳಗೆ ಮಕ್ಕಳಿಗೆ ಪಾಲಕರಿಗೆ ಮಕ್ಕಳು, ಪಾಲಕರನ್ನು ಹೆಸರು ತರಿಸ್ತಕ್ಕಂಥ ಒಂದು ವಿದ್ಯಾಸಂಸ್ಥೆ ಇವತ್ತು ಗುರು ಕಾಕತೀಶ್ವರ ಒಂದು ಕೃಪಾ ಕಟಾಕ್ಷದಿಂದ ಇವತ್ತಿನ ಸಂದರ್ಭದಲ್ಲಿ 3 ವರ್ಷ 4 ವರ್ಷ ಲೋಕಾರ್ಪಣೆ ಆಗ್ತದೆ. ಅವರೆಲ್ಲ ತಂತ್ರಗಳನ್ನು ಇವತ್ತು ಆ ಕಿಟ್ಸ್ಗಳನ್ನು ವಿತರಣೆ ಮಾಡಿದ್ದು ಭಾಳ ಸಂತೋಷ. ಹಾಗಾಗಿ ಇವತ್ತಿನ ದಿನಮಾನದೊಳಗೆ ಇಂಥ ವಿದ್ಯೆ ಅತಿ ಅವಶ್ಯದ ಅನ್ನುವಂಥದ್ದು. ನಾವು ಗಾಂಧಾರಿ ವಿದ್ಯೆ ಅಂತಕ್ಕಂಥದ್ದು ಕೇಳ್ಕೊತಿದ್ವಿ. ಆದರೆ ಇವತ್ತಿನ ಸಂದರ್ಭದಲ್ಲಿ ಇವತ್ತು 21ನೇ ಶತಮಾನದೊಳಗೆ ಇಂಥ ವಿದ್ಯೆಯನ್ನು ಮತ್ತೊಂದು ತಂತ್ರಗಾರಿಕೆ ಮೂಲಕ ತರತಕ್ಕಂಥದ್ದು ಭಾಳ ಸಂತೋಷ ಆಗಿದೆ. ಹಾಗಾಗಿ ಪಾಲಕರು ಇವತ್ತಿನ ಸಂದರ್ಭದಲ್ಲಿ ಇಂಥ ಶಾಲೆಗಳು ಕೂಡ ಇವತ್ತಿನ ಬೆಳವಣಿಗೆ ಆಗಬೇಕಾಗಿದೆ. ನಾವೆಲ್ಲರೂ ಕೈ ಜೋಡಿಸ್ಕೊಂಡು ಇಂಥ ಶಾಲೆಯನ್ನು ಬೆಳೆಸುವುದರ ಮೂಲಕ ಇದು ನಮ್ಮದು ಸ್ವಾರ್ಥ ಇಲ್ಲ, ನಿಮ್ಮದು ಸ್ವಾರ್ಥ ಇಲ್ಲ. ನಮ್ಮ ಸ್ವಾರ್ಥ ಏನಪ್ಪ ಅಂತಂದ್ರೆ ಮಕ್ಕಳು ಇವತ್ತಿನ ಸ್ಪರ್ಧಾತ್ಮಕ ಯುಗದೊಳಗೆ ಇಡೀ ಜಗತ್ತನ್ನೇ ನೋಡ್ತಕ್ಕಂಥ ಒಂದು ಜವಾಬ್ದಾರಿ ಸ್ಥಾನ ಅದ. ಹಾಗಾಗಿ ಇವತ್ತು 4ನೇ ಅಂಗ ಒಂದು ಪತ್ರಿಕೋದ್ಯಮ ಅಂತಕ್ಕಂಥದ್ದು, ಇಂಥ ಒಂದು ಗುಡಿಸಿನಲ್ಲಿ ಕೂಡ ನಾವು ಮಾಡಿದರೂ ಕೂಡ ಅರಮನೆಗಳಿಗೆ ಪ್ರಚಾರ ಮಾಡ್ತಕ್ಕಂಥವ್ರು, ರಾಜಧಾನಿಗಳು ಕೂಡ ಪ್ರಚಾರ ಮಾಡ್ತಕ್ಕಂಥದ್ದು ಒಂದು ಜವಾಬ್ದಾರಿ ಒಂದು ಮಾಧ್ಯಮ ಮಿತ್ರರಿಗೆ ಐತಿ. ಅಂಥ ಮಾಧ್ಯಮ ಮಿತ್ರರು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಇವತ್ತು ಮುಲ್ಲಾದ ಒಂದು ಶಾಲೆಯನ್ನು ಪ್ರಚಾರ ಮಾಡೋದು ಕಂಡು ನನಗೆ ಭಾಳ ಸಂತೋಷ ಆಗಿದೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನನ್ನು ಗೌರವಯುತವಾಗಿ ಈ ಶಾಲೆಗೆ ಬರಮಾಡಿಕೊಂಡು ಒಂದೆರಡು ಮಾತನಾಡೋಕ್ಕೆ ಅವಕಾಶ ನೀಡಿರ್ತಕ್ಕಂಥವರು ಈ ಮುಲ್ಲಾ ಸರಿಗೆ ಹಾಗೂ ಎಲ್ಲ ಪಾಲಕ ಬಂಧುಗಳಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸಿ, ತಮ್ಮ ಮಕ್ಕಳು 6 ವರ್ಷ ಇರಲಿ, 5 ವರ್ಷ ಇರಲಿ, 11 ವರ್ಷ ತನಕ ಇಂಥ ಒಂದು ನೀಡ್ ಬ್ರೇಣ ಯುಗದೊಳಗೆ ಪಾಲ್ಗೊಂಡು ಅವರು ಕೂಡ ಒಂದು ಮುಂಚೂಣಿ ಒಳಗೆ ಯಾರ್ಯಾರು ಯಾವ ದೇವಿಶಕ್ತಿ, ಯಾರು ವಿಜ್ಞಾನಿಗಳಾಗ್ತಾರೋ, ಯಾರು ರಾಜಕಾರಣಿ ಆಗ್ತಾರೋ, ಯಾರು ಸಾಹಿತಿಗಳಾಗ್ತಾರೋ, ಯಾರು ಪಂಡಿತರಾಗ್ತಾರೋ ಗೊತ್ತಿಲ್ಲ. ಆದರೆ ಒಬ್ಬ ಮನುಷ್ಯನಾಗಿ ಬದುಕಾಕ ಇಂಥ ಒಂದು ಮಾದರಿಯಾಗಿರ್ತಕ್ಕಂಥ ಒಂದು ಶಾಲೆಗಳು ಇವತ್ತಿನ ಸಂದರ್ಭದಲ್ಲಿ ಐತಿ. ಮಾನಸಿಕ ಔಷಧಿಗೆ ಕೇವಲ ಒಂದು ಸಂಗೀತ ಅಷ್ಟೇ ಅಲ್ಲ, ಯೋಗ ಅಷ್ಟೇ ಅಲ್ಲ, ಇಂಥ ಶಾಲೆಗಳಿಂದ ಕೂಡ ಒಂದು ಮಾನಸಿಕ ನೆಮ್ಮದಿ ಆಗಲಿಕ್ಕೆ ಸಾಧ್ಯ ಐತಿ ಅನ್ನುವಂಥದ್ದು ಮಾತುಗಳನ್ನು ಹೇಳಿ ಮತ್ತೊಮ್ಮೆ ಮುಗಿದೊಮ್ಮೆ ಮುಲ್ಲಾ ಸರಿಗೆ ನಾವು ಮುದ್ದೇಬಾಳ ಜನತೆ ಪರವಾಗಿ ಇವತ್ತಿನ ಸಂದರ್ಭದಲ್ಲಿ 50-30 ವಿದ್ಯಾರ್ಥಿಗಳದಾವೆ. ಮುಂದೊಂದು ದಿವಸದೊಳಗೆ 50 ವಿದ್ಯಾರ್ಥಿಗಳಾಗ್ತವೆ, ಮತ್ತೊಂದು ದಿವಸ 100 ವಿದ್ಯಾರ್ಥಿಗಳಾಗ್ತವೆ. ಎಲ್ಲ ಒಂದು ಹಳ್ಳಿಗಳಲ್ಲಿ ಕೂಡ ಇಂಥ ಒಂದು ಮಿಡ್ ಬ್ರೇನ್ ತರಬೇತಿ ಯೋಗ ಪ್ರಾರಂಭ ಆಗಲಿ, ಎಲ್ಲ ಜನರಿಗೆ ಸರಿಸಮಾನವಾಗಿ ಕೂಡ ಇವತ್ತಿನ ಸಂದರ್ಭದಲ್ಲಿ ಮಕ್ಕಳು ಬೆಳೀಲಿ ಅನ್ನುವಂಥ ಮಾತುಗಳನ್ನು ಹೇಳುತ್ತಾ ಮತ್ತೊಮ್ಮೆ ಈ ವೇದಿಕೆ
ಕೂತಿರ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ